ಪುತ್ತೂರಿಂದ ಕೊಟ್ಟೂರಿಗೆ ನಾನು ಗಾಡಿ ತೊಗೊಂಡು ಹೋಗ್ತಾ ಇದ್ದೆ. ದಾರಿ ಮಧ್ಯದಲ್ಲಿ ಒಂದು ಬಸ್ ಸ್ಟ್ಯಾಂಡ್ ನೋಡಿದೆ. ಇದು ಹಾಳ್ಯ ಪಂಚಾಯತಿ ಬಸ್ ಸ್ಟ್ಯಾಂಡು. ನಾವು ನೋಡುವಂಥ ಬಹುತೇಕ ಬಸ್ ಸ್ಟ್ಯಾಂಡ್ಗಳಲ್ಲಿ ಪಾನ್ ಪರಾಗ ಹಾಕಿ ಉಗ್ತು ಕುತ್ಕೊಳ್ಳೋಕ್ಕೆ ಅಸಹ್ಯವಾಗಿ ಮಾಡಿರ್ತಾರೆ. ಆದರೆ ಈ ಬಸ್ ಸ್ಟ್ಯಾಂಡ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಪುಸ್ತಕಗಳು ಅಂತ ಏನೋ ಮಾಡಿದ್ದಾರೆ. ಏನಂದರೆ ಇಲ್ಲೊಂದು ಬಸ್ ಸ್ಟ್ಯಾಂಡಲ್ಲಿ ಒಂದು ರ್ಯಾಕ್ ಇಟ್ಬಿಟ್ಟು ಅದರಲ್ಲಿ ಬೇಂದ್ರೆ, ಕುವೆಂಪು, ಬೇರೆ ಬೇರೆ ಸಾಹಿತಿಗಳ ಪುಸ್ತಕಗಳನ್ನು ಇಟ್ಟಿದ್ದಾರೆ. ಆ ಪುಸ್ತಕಗಳನ್ನು ಜನ ಓದ್ಬೋದು ಇಲ್ಲಿ ಬಂದು. ಇಲ್ಲಿ ನೋಡಿ, ಇಲ್ಲಿ ಕುತ್ಕೊಂಡು ಯಾರೋ ಪೇಪರ್ ಓದ್ತಾ ಇದ್ದಾರೆ. ಅದೇ ರೀತಿ ಕುತ್ಕೊಳ್ಳೋಕ್ಕೋಸ್ಕರ ಚೇರ್ಗಳನ್ನು ಹಾಕಿದ್ದಾರೆ, ಟೇಬಲ್ಗಳನ್ನು ಹಾಕಿದ್ದಾರೆ. ಜನ ಬರ್ತಾರೆ, ಕುತ್ಕೊಳ್ತಾರೆ, ಓದ್ತಾರೆ. ತುಂಬ ಖುಷಿ ಆಯಿತು ಇದನ್ನು ನೋಡಿ. ಈ ಬಸ್ಸು ಕೂಡ ಇವಾಗ ಒಂದು ಬಸ್ ಕೂಡ ಬಂತು. ಎಷ್ಟು ಖುಷಿ ಆಗುತ್ತಲ್ವ ಈ ಥರದ್ದು ನೋಡೋದಕ್ಕೆ. ಇದನ್ನು ಪಂಚಾಯತಿಯವರು ಮಾಡಿರೋದು ಅಂತ ಇಲ್ಲಿ ಹೇಳ್ತಾ ಇದ್ರು. ಗ್ರಾಮ ಪಂಚಾಯತಿಯಿಂದ ಇದನ್ನು ಮಾಡಿರೋದು ಅಂತ. ನಮ್ಮ ಪಂಚಾಯತಿಯವರು ಈ ಥರದ್ದೊಂದು ಕೆಲಸ ಮಾಡಿದ್ರೆ ಚೆನ್ನಾಗಿರುತ್ತಲ್ವ. ಅಮೇರಿಕಾ ಮತ್ತು ಕೆಲವೊಂದು ವೆಸ್ಟರ್ನ್ ದೇಶಗಳಲ್ಲಿ ಓಪನ್ ಬುಕ್ಸ್ ಅನ್ನೋ ಕಾನ್ಸೆಪ್ಟ್ ಅಡಿಯಲ್ಲಿ ಈ ಥರ ಬುಕ್ಸ್ ಇಟ್ಟಿರ್ತಾರೆ ಅಂತ ಕೇಳಿದ್ದೆ. ನಮ್ಮ ದೇಶದಲ್ಲಿ, ನಮ್ಮ ಕರ್ನಾಟಕದಲ್ಲಿ, ಅದರಲ್ಲೂ ನಮ್ಮ ಕೊಟ್ಟೂರಿನ ಒಂದು ಪಂಚಾಯತಿಯಲ್ಲಿ ಇದನ್ನು ಇಟ್ಟಿರೋದು ನೋಡಿ ತುಂಬ ಖುಷಿ ಆಯಿತು. ಕೊಟ್ಟೂರು ದೊರೆಯೇ ನಿನಗಾರು ಸರಿಯೇ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋ.